ಜೀವನದಲ್ಲಿ ಸಹಾಯ ಮಾಡಿದ ವ್ಯಕ್ತಿಯನ್ನ ಎಂದಿಗೂ ಮರಿಬೇಡಿ. ಯಾವುದೇ ಆಗಲಿ ಮಿತಿ ಮೀರಿದಾಗ ಅದು ಕೆಡಕನ್ನೇ ತರುತ್ತೆ. ಅದು ಪ್ರೀತಿಯಾಗಿರಲಿ, ಬುದ್ಧಿವಂತಿಕೆಯಾಗಿರಲಿ, ಹಣವಾಗಿರಲಿ ಅಥವಾ ಅಹಂಕಾರವೇ ಇರಲಿ, ಯಾವುದು ಕೂಡ ಅತಿಯಾಗಬಾರದು. ಅತಿಯಾದ್ರೆ ಅಮೃತವು ವಿಷವಾಗುತ್ತೆ. ಒಬ್ಬ ವ್ಯಕ್ತಿ ಅಥವಾ ಯಾವುದಾದ್ರೂ ಒಂದು ಸಂಬಂಧವನ್ನ ಅಳೆದು ನೋಡಬೇಕು ಅಂದ್ರೆ, ನಾನು ತೊಂದರೆಯಲ್ಲಿದ್ದೇನೆ ಅಂತ ಹೇಳಿ ನೋಡಿ. ಯಾವಾಗ ಅವರಿಗೆ ನಿದ್ದೆ ಸರಿಯಾಗಿ ಬರೋದಿಲ್ವೋ ಆಗ ಗೊತ್ತಾಗುತ್ತೆ ಸಂಪತ್ತು ಮತ್ತು ಖ್ಯಾತಿಗಿಂತ ನೀವು ಎಷ್ಟು ಮುಖ್ಯ ಅಂತ. ಹೃದಯದಿಂದ ಹಚ್ಚಿಕೊಂಡವರು ತುಂಬಾನೇ ಅಳಿಸ್ತಾರೆ. ಯಾಕಂದ್ರೆ ಅವರು ಜನರನ್ನ ಬುದ್ಧಿಯಿಂದ ಅಲ್ಲ, ಹೃದಯದಿಂದ ಯೋಚಿಸ್ತಾರೆ. ಈಗಿನ ಕಾಲದಲ್ಲಿ ತುಂಬಾ ಒಳ್ಳೆಯವರಾಗಿರೋದು ಕೂಡ ಒಂದು ಕೆಟ್ಟ ಅಭ್ಯಾಸ. ಯಾರು ನಮ್ಮವರಲ್ವೋ ಅವರೇ ಜಾಸ್ತಿ ಇಷ್ಟವಾಗ್ತಾರೆ. ನಮಗೆ ಯಾವ ಪ್ರಾಮುಖ್ಯತೆಯನ್ನೂ ನೀಡದೇ ಇದ್ರೂ ನಾವು ಅವರಿಗೆ ಮಾತ್ರ ನಮ್ಮ ಜೀವನವನ್ನೇ ಕೊಡಲು ಸಿದ್ಧರಾಗ್ತೇವೆ ಅಲ್ವಾ? ಜೀವನದಲ್ಲಿ ಕೆಲವು ಕನಸುಗಳು ಹೇಗಿರ್ತವೆ ಅಂದ್ರೆ, ನಾವು ಎಷ್ಟೇ ಕಷ್ಟಪಟ್ಟರೂ ಅವುಗಳನ್ನ ಗಳಿಸಲು ಸಾಧ್ಯವಾಗೋದೇ ಇಲ್ಲ. ಹೋರಾಡುವ ಶಕ್ತಿ ಎಲ್ಲರ ಹತ್ರ ಇರುತ್ತೆ. ಆದ್ರೆ ಕೆಲವೊಬ್ಬರಿಗೆ ಗೆಲುವು ಇಷ್ಟವಾದ್ರೆ, ಕೆಲವೊಬ್ಬರಿಗೆ ಸಂಬಂಧಪಟ್ಟ ಯಾರಾದ್ರೂ ಬಂದು ನಿಮ್ಮ ದುಃಖವನ್ನ ಕೇಳ್ತಾರೆ ಅಂತ ಕಾಯುತ್ತಾ ಕೂರಬೇಡಿ. ನಿಮ್ಮ ದುಃಖಕ್ಕೆ ನೀವೇ ಔಷಧಿ ಅನ್ನೋದನ್ನ ನೆನ್ಪಿಡಿ. ಯಾರು ಹೇಗೆ ಅನ್ನೋದನ್ನ ಅವರ ಸ್ವಭಾವವೇ ಹೇಳುತ್ತೆ. ಯಾವಾಗಲೂ ಸಿಹಿಯಾಗಿ ಮಾತನಾಡುವವರು ಹಿಂದಿನಿಂದ ನಿಮಗೆ ಮೋಸ ಮಾಡ್ತಾ ಇರ್ತಾರೆ. ಎಚ್ಚರಿಕೆ. ಅವರ ಮುಂದೆ ತಲೆಬಾಗೋದು ನಿಮ್ಮನ್ನ ನೀವೇ ಕಳೆದುಕೊಂಡಂತೆ. ಜೀವನದಲ್ಲಿ ಎತ್ತರಕ್ಕೆ ಹೋಗಲು ಯಾವ ಪದವಿಯ ಅವಶ್ಯಕತೆ ಇಲ್ಲ. ನಿಮ್ಮ ಒಳ್ಳೆಯ ಮನಸ್ಸಿನ ಮಾತುಗಳೇ ನಿಮ್ಮನ್ನ ಅತಿ ಎತ್ತರಕ್ಕೆ ಕೊಂಡೊಯ್ಯುತ್ತೆ. ನಿಮ್ಮ ಎಲ್ಲ ಸೇಡುಗಳನ್ನ ಗಾಳಿಯಲ್ಲಿ ತೂರಿಬಿಡಿ. ಗೆಳೆಯರೆ, ಇರುವ ಚಿಕ್ಕ ಜೀವನದಲ್ಲಿ ಎಷ್ಟು ಅಂತ ದ್ವೇಷ ಸಾಧಿಸ್ತೀರಾ? ಗುರಿ ತಲುಪುವಾಗ ಕಷ್ಟ ಅಂತ ಅರ್ಧ ದಾರಿಗೆ ಹೋಗಿ ವಾಪಸ್ ಬರಬೇಡಿ. ಯಾಕಂದ್ರೆ ವಾಪಸ್ ಬರಬೇಕಾದ್ರೂ ಮತ್ತೆ ಅರ್ಧ ದಾರಿಯನ್ನ ಕ್ರಮಿಸಬೇಕಾಗತ್ತೆ, ನೆನ್ಪಿಡಿ. ಸುಖದಲ್ಲಿ ಜತೆಯಾಗುವವರು ಸಂಬಂಧಿಗಳು, ದುಃಖದಲ್ಲಿ ಜತೆಯಾಗುವವರು ದೇವರು. ನಿಮಗೆ ಸಿಕ್ಕ ಸಂಬಂಧಗಳನ್ನ ದುರ್ಬಳಕೆ ಮಾಡ್ಕೊಳ್ಬೇಡಿ. ಯಾಕಂದ್ರೆ ಜೀವನದಲ್ಲಿ ಒಳ್ಳೆಯ ಜನರು ಪ್ರತಿ ಸಲ ಸಿಗೋದಿಲ್ಲ. ದುರ್ಬಲ ವ್ಯಕ್ತಿಯ ಮೇಲೆ ಯಾವಾಗಲೂ ದ್ವೇಷವನ್ನು ಕೂಡ ಸಾಧಿಸಬೇಡಿ. ಅಂತಹ ವ್ಯಕ್ತಿ ಯಾವಾಗ ನಿಮ್ಮ ಮೇಲೆ ಆಕ್ರಮಣ ಮಾಡುತ್ತಾನೆ ಅಂದ್ರೆ, ನೀವು ಕಲ್ಪನೆಯೂ ಕೂಡ ಮಾಡಿರುವುದಿಲ್ಲ. ಜೀವನದಲ್ಲಿ ಹೊಸ ಸಂಬಂಧಗಳ ಸದ್ದಿನಲ್ಲಿ ಹಳೆ ಸಂಬಂಧಗಳು ಮೌನವಾಗಿ ಬಿಡ್ತವೆ. ನಿಮ್ಮ ಪ್ರಶಂಸೆಯನ್ನ ನೀವೇ ಮಾಡಿಕೊಳ್ಳಿ. ಯಾಕಂದ್ರೆ ನಿಮ್ಮನ್ನ ನಿಂದಿಸಲು ಈ ಜಗತ್ತೇ ಕಾದು ಕುಳಿತಿದೆ. ಹೃದಯ ಅನ್ನೋದು ಆಸಿಡ್ ಇದ್ದಂತೆ. ಅದನ್ನ ನಾವು ಯಾವ ವಸ್ತು ಮೇಲೆ ಹಾಕ್ತೇವೆ ಅದಕ್ಕಿಂತ ಹೆಚ್ಚಾಗಿ ಅದು ಯಾವ ಪಾತ್ರೆಯಲ್ಲಿ ಇಟ್ಟಿರ್ತೇವೋ ಅದೇ ನಷ್ಟ ಮಾಡಿಬಿಡುತ್ತೆ. ಜೀವನದಲ್ಲಿ ಸತ್ಯವನ್ನ ಅರಿಯುವುದು ಅಷ್ಟೊಂದು ಕಷ್ಟವೇನಲ್ಲ. ಯಾವ ಆಧಾರದ ಮೇಲೆ ಜನರನ್ನ ತೂಗುತ್ತೇವೆಯೋ ಮೊದಲು ನಮ್ಮನ್ನು ನಾವು ಹೋಗಿ ನೋಡಬೇಕು. ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ತಿಳಿಸಿ. ಸುಳ್ಳು ಹೇಳುವವನಿಗೆ ಏರು ಧ್ವನಿ ಇರುತ್ತೆ. ನಿಮಗೇನಾದ್ರೂ ತುಂಬಾ ಅಹಂಕಾರ ಬಂದಿದ್ರೆ ಸ್ಮಶಾನಕ್ಕೆ ಹೋಗಿ ಒಂದು ಸುತ್ತು ಹಾಕೊಂಡು ಬನ್ನಿ. ನಿಮಗಿಂತ ಶ್ರೇಷ್ಠವಾದವರು, ನಿಮಗಿಂತ ಅಹಂಕಾರಿಗಳು ಅಲ್ಲಿ ಸುಟ್ಟು ಬೂದಿಯಾಗಿದ್ದಾರೆ. ಕೊನೆಗೆ ಉಳಿಯೋದು ಅಷ್ಟೇ. ಜ್ಞಾನವು ತನ್ನಲ್ಲಿ ವರ್ತಮಾನವಾಗಿದೆ. ಮನುಷ್ಯ ಕೇವಲ ಅದರ ಆವಿಷ್ಕಾರ ಮಾಡುತ್ತಾನೆ. ಮನುಷ್ಯನ ತಿಳುವಳಿಕೆ ಹೇಗೆ ಅಂದ್ರೆ, ಪ್ರಾಣಿ ಅಂತ ಕರೆದಾಗ ಕೋಪ ಮಾಡ್ಕೊಳ್ತಾನೆ. ಅದೇ ಹುಲಿಯ ಹೇಗಿದ್ದೀಯಾ ಅಂತ ನೋಡಿ ಹೇಗೆ ಖುಷಿ ಪಡ್ತಾನೆ. ಪ್ರೀತಿ ನಿಮ್ಮನ್ನ ದ್ವೇಷಿಸ್ತಾ ಇದ್ರೆ ಆದಷ್ಟು ಅವರಿಂದ ದೂರವಿರಿ. ಯಾಕಂದ್ರೆ ಅವರು ಪದೇ ಪದೇ ನಿಮ್ಮ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡ್ತಿರ್ತಾರೆ. ಇದರಿಂದ ನಿಮಗೆ ಮಾನಸಿಕ ಒತ್ತಡ ಉಂಟಾಗುತ್ತೆ. ಅವರು ನಿಮ್ಮನ್ನ ಅಷ್ಟೇ ನೆನಪಿಸ್ಕೊಳ್ತಾರೆ ಅಂತ ತಿಳಿಸುವ 2 ಸೂಚನೆಗಳು. ಅವರಿಂದ ಸ್ವಲ್ಪ ದಿನ ದೂರವಿದ್ದು ನೋಡಿ. ಆನಂತರ ಅವರು ನಿಮ್ಮೊಂದಿಗೆ ಮಾತನಾಡಲು ಎಷ್ಟು ಪ್ರಯತ್ನಿಸ್ತಾರೆ, ನಿಮ್ಮನ್ನ ಅಷ್ಟೇ ಮಿಸ್ ಮಾಡ್ಕೊಳ್ತಾರಾ ಅಂತ ಗಮನಿಸಿ. ಅವರು ಅವರ ಕಡೆಯಿಂದ ನಿಮ್ಮನ್ನ ಅಷ್ಟೇ ಪ್ರೀತಿಸ್ತಾರೆ ಎಂಬುದು ಗೊತ್ತಾಗುತ್ತೆ. ಕೈ ತುಂಬ ಹಣವಿರುವಾಗ ನೀವು ಪ್ರಪಂಚವನ್ನ ಮರೆಯುವೆ. 1 ರೂಪಾಯಿ ಕೂಡ ಕೈಯಲ್ಲಿ ಇಲ್ಲದೆ ಇರುವಾಗ ಪ್ರಪಂಚ ನಿನ್ನನ್ನ ಮರೆಯುತ್ತೇನೆ ಅಂತ ಯೋಚನೆ ಮಾಡಬೇಡ. ನಮಗೂ ಕೂಡ ಅವರು ಬೇಡ ಎನ್ನುವ ಮನಸ್ಥಿತಿಯನ್ನ, ಪರಿಸ್ಥಿತಿಯನ್ನ ಬೆಳೆಸ್ಕೊಳ್ಬೇಕು. ಆಗಲೇ ನಮಗೂ ಮತ್ತು ನಮ್ಮ ಸ್ವಾಭಿಮಾನಕ್ಕೂ ಗೌರವ ಸಿಗುವುದು.